ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಈ ವರ್ಷ ಅಂದರೆ 2024ರಲ್ಲಿ ಇನ್ನೂ ಏನೆಲ್ಲ ಎಕ್ಸಾಮಿನೇಷನ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ಕೇಂದ್ರ ಸರ್ಕಾರದ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಪರೀಕ್ಷೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರೆ, ಯಾವ್ದಾವ್ದು ಕಂಡಕ್ಟ್ ಮಾಡ್ತಾರೆ, ಅದರ ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಅದೆಲ್ಲದರ ಬಗ್ಗೆ ನಾನು ಸ್ವಲ್ಪ ವಿವರ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವು ಯಾರ್ಯಾರು PUC 10+2 ಮಾಡಿದಿರಿ ಮತ್ತು ಯಾರ್ಯಾರು ಡಿಗ್ರಿ ಮಾಡಿದಿರಿ, ಎನಿ ಡಿಗ್ರಿ, ಜನರಲ್ ಡಿಗ್ರಿ, ಇಂಜಿನಿಯರಿಂಗ್ ಯಾವುದಾದ್ರೂ ಆಗಿರಲಿ, ನೀವು ಈ ರೀತಿಯ ಕೇಂದ್ರ ಸರ್ಕಾರದ ಒಂದು ಉದ್ಯೋಗಗಳಿಗೆ ಹೋಗಬೇಕು ಅಂತ ಆಸೆ ಇತ್ತು ಅಂದರೆ ನೀವು ಇದಕ್ಕೆಲ್ಲ ಮೊದಲೇ ತಿಳ್ಕೊಳ್ಳಿ, ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೂ ಬಹಳ ಮುಖ್ಯವಾಗಿ ತಯಾರಿಯನ್ನು ನಡೆಸ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲೇ ನಾನು ಈ ಮಾಹಿತಿಯನ್ನು ಕೊಡ್ತಾ ಇರೋದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಕೂಡ ಬಹಳ ಮೊದಲೇ ಈ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಅದು ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ ಸ್ಟಾಫ್, ಅದು ಮೇ ತಿಂಗಳಲ್ಲಿ ಬಂದಿದೆ. ನಂತರದಲ್ಲಿ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಇದೆ, ಜೂನ್ ತಿಂಗಳಲ್ಲಿ ಅದು ಅನೌನ್ಸ್ ಮಾಡ್ತಾರೆ, ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ಸ್ಗಳನ್ನ. ಅದಕ್ಕೆ ನೀವು ಯಾರ್ಯಾರು ಅಪ್ಲೈ ಮಾಡಬೇಕು ಅಂತಿದ್ದೀರಿ ನೀವೆಲ್ಲ ತಯಾರಿ ನಡೆಸ್ಕೊಳ್ಳಿ ಈಗಲಿಂದಲೇ. ಭಾಳ ಮುಖ್ಯವಾಗಿ ಸ್ಟೆನೋಗ್ರಾಫರ್ ಗ್ರೇಡ್ C and D ಎಕ್ಸಾಮ್ ಅಂತಿದೆ, ಅದು ಜುಲೈ ತಿಂಗಳಲ್ಲಿ ಅವರು ಅಪ್ಲಿಕೇಶನ್ ಕರೀತಾರೆ. ನಂತರದಲ್ಲಿ ಜೂನಿಯರ್ ಆ್ಯಂಡ್ ಸೀನಿಯರ್ ಹಿಂದಿ ಟ್ರಾನ್ಸ್ಲೇಟರ್ಸ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ್ದು, ಅದು ಜುಲೈನಲ್ಲಿ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಬಹಳ ಮುಖ್ಯವಾಗಿ ಕಾನ್ಸ್ಟೇಬಲ್ಸ್ಗಳು CAPF, NIA, SSF, ಅಸ್ಸಾಂ ರೈಫಲ್ಸ್ ಇಂಥದಕ್ಕೆಲ್ಲ ಹೋಗುವಂಥದ್ದಕ್ಕೆ ಇಷ್ಟ ಇರೋವಂಥವ್ರು ಕೂಡ ಅವರಿಗೆ ಆಗಸ್ಟ್ ತಿಂಗಳಲ್ಲಿ ಪರೀಕ್ಷೆಯನ್ನು ನೋಟಿಫಿಕೇಷನ್ನ ಕೊಡ್ತಾರೆ. ಇದಕ್ಕೆ ಈ ವಿವರಗಳನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ, ವಿವರಣೆಯ ಕಾಲಮ್ ಏನಿದೆ, ಬಾಕ್ಸ್ ಇದೆ, ಅಲ್ಲಿ ನಾನು ಲಿಂಕ್ಗಳನ್ನು ಕೊಟ್ಟಿದ್ದೀನಿ. SSCದು ಫೋರ್ತ್ ಕಮ್ಮಿಂಗ್ ಎಕ್ಸಾಮಿನೇಷನ್ಸ್ದು ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅದನ್ನು ನೋಡಿ, ಕ್ಲಿಕ್ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಬಟನ್ ಒತ್ತಿ. ಭಾಳ ಮುಖ್ಯವಾಗಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಿಳಿಸಿ. ನಮಗೆ ತಿಳಿದರಷ್ಟೇ ಅಲ್ಲ, ನಮ್ಮ ಜೊತೆಯಲ್ಲಿರುವಂಥ ಎಲ್ಲರಿಗೂ ಗೊತ್ತಾಗಲಿ. ಎಲ್ಲರೂ ತಯಾರಿ ನಡೆಸ್ಕೊಂಡು ಈ ಉದ್ಯೋಗಗಳಿಗೆ ಅಪಿಯರ್ ಆಗೋಣ, ಉದ್ಯೋಗಗಳು ಸಿಗಲಿ ಅಂತ ಹೇಳಿ ನಿಮಗೆ ನಾನು ಆಶಿಸ್ತೇನೆ.